ಎಲ್ಲರಿಗೂ ನಮಸ್ಕಾರ. ಇದು ಅಕ್ಷರ ಮಿತ್ರದ 17ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ಫೆಬ್ರವರಿ 14 ಸಂಜೆ 5 ಗಂಟೆ ಸರಿಯಾಗಿ ಈ JCBM ಕಾಲೇಜಿನ ಆಟದ ಮೈದಾನದಲ್ಲಿ ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನೆನಪಿರಲಿ ಪ್ರೇಮ್, ಲವ್ಲಿ ಸ್ಟಾರ್ ನೆನಪಿರಲಿ ಪ್ರೇಮ್ ಅವರು ಬರ್ತಾ ಇದ್ದಾರೆ. ಹಾಗೂ ಮುದ್ದು ಸೊಸೆ ಧಾರಾವಾಹಿಯ ನಾಯಕ ನಟ ತ್ರಿವಿಕ್ರಮ್ ಅವರು ಬರ್ತಾ ಇದ್ದಾರೆ. ಹಾಗೆಯೇ ಬಿಗ್ ಬಾಸ್ ಖ್ಯಾತಿಯ ಮೊನ್ನೆ ರನ್ನರ್ ಅಪ್ ಆಗಿರ್ತಂಥ ರಕ್ಷಿತಾ ಶೆಟ್ಟಿ ಅವರು ಬರ್ತಾ ಇದ್ದಾರೆ. ಹಾಗೆ ಕನ್ನಡ ಚಲನಚಿತ್ರದ ಹಿನ್ನೆಲೆ ಗಾಯಕರಂಥ ಮಾನಸ ಒಳ್ಳವರು, ಡಾಕ್ಟರ್ ಶಾವ್ಯ ರಾವು, ಹರ್ಷ ಅವರು, ದಿಯಾ ಹೆಗಡೆ ಹಾಗೂ ಅಜಯ್ ವಾರಿಯರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆನಂತರ ಈ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳಾಗಿ ನಮ್ಮ ಗೌರಿಗದ್ದೆ ಆಶ್ರಮದ ಅವಧೂತ ಶ್ರೀ ವಿನಯ್ ಗುರೂಜಿ ಅವರು ಬರ್ತಾ ಇದ್ದಾರೆ. ಹಾಗೆಯೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಜನಪ್ರಿಯ ಶಾಸಕರು ವಿಜಯಪುರ, ಅವರು ಸಹ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಚಿಕ್ಕಮಗಳೂರಿನ ಶಾಸಕರಾದ CT ರವೀಣ ಬರ್ತಾ ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರು. ಹಾಗೆ ಭೋಜೇಗೌಡರು ಸಹ ಬರ್ತಾ ಇದ್ದಾರೆ. ಆನಂತರ ನಮ್ಮ ಶೃಂಗೇರಿ ಶಾಸಕರಾದ ರಾಜೇಗೌಡರು ಮತ್ತು ನಮ್ಮ ಕ್ಷೇತ್ರದ ಮುಖಂಡರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿ ಜೀವರಾಜ್ ಅಣ್ಣವರು, ಸುಧಾಕರ್ ಶೆಟ್ಟರವರು, ಹಾಗೆಯೇ ಇನ್ನು ನಮ್ಮ ಮಾನ್ಯ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿದ್ದ ರವಿಕುಮಾರ್ ಅವರು, ಹಾಗೂ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕ ಛಲವಾದಿ ನಾರಾಯಣ ಸ್ವಾಮಿಯವರು, ಹಾಗೆ ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ನಮ್ಮ ಶೃಂಗೇರಿ ಕ್ಷೇತ್ರ ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಂತ ಈ ಮೂಲಕ ಕೈ ಮುಗಿದು ಕೇಳ್ಕೊತೀನಿ. ನಮಸ್ಕಾರ. ನಮ್ಮ ಅಕ್ಷರ ಮಿತ್ರ ಕಾರ್ಯಕ್ರಮ 17ನೇ ವರ್ಷದ್ದು ಇವತ್ತು JCBM ಕಾಲೇಜಿನ ಆಟದ ಮೈದಾನದಲ್ಲಿ 5 ಗಂಟೆಯಿಂದ ಶುರುವಾಗ್ತದೆ. ಅದು ಗಣ್ಯರು, ಕಲಾವಿದರು, ನಟರೆಲ್ಲ ಆಗಮಿಸಲಿದ್ದಾರೆ. ತಾವು 1 ವರ್ಷದಿಂದ ಹಿಡಿದು 16 ವರ್ಷದ ತನಕ ತಾವೆಲ್ಲ ಶೃಂಗೇರಿಯ ತಾಲೂಕಿನ ಸಮಸ್ತ ಜನತೆ ಮತ್ತು ಕೊಪ್ಪ ತಾಲೂಕು, ನಮ್ಮ ಕ್ಷೇತ್ರದ NR-ಪುರ, ಹಾಗೆ ತೀರ್ಥಹಳ್ಳಿ ಎಲ್ಲ ಭಾಗದಿಂದಲೂ ಬಂದು ನಮ್ಮ ಅಕ್ಷರ ಮಿತ್ರ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಅಕ್ಷರ ಮಿತ್ರ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಮೂಡಿಬರುವಂಥ ಒಂದು ಕಾರ್ಯಕ್ರಮ. ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ಮಹಾಜನತೆಯೂ ಕೂಡ ಪಾತ್ರರಾಗಿದ್ದಾರೆ. ಈ ಸರಿ 17ನೇ ವರ್ಷದ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತ ಹೇಳಿ ತಮ್ಮ ಮೂಲಕ ಕಳಕಳಿಯ ಮನವಿಯನ್ನು, ಆಹ್ವಾನವನ್ನು ನೀಡ್ತಾ ಇದ್ದೇನೆ. N4 ನ್ಯೂಸ್, ಇದು ನಿಮ್ಮ ಧ್ವನಿ.